ರೋಮಪುರದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 7ನೆಯ ವಾಕ್ಯ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಯಾರಿಗೆ ನಿತ್ಯ ಜೀವವನ್ನು ಕೊಡುತ್ತಾನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಎಂಬುದಾಗಿ. ಅಂದರೆ ಒಳ್ಳೆಯ ಕಾರ್ಯಗಳನ್ನು ಬೇಸರಗೊಳ್ಳದೆ ಮಾಡಬೇಕು. ಆ ರೀತಿಯಾಗಿ ಮಾಡುವಾಗ ನಮ್ಮ ದೃಷ್ಟಿ ಯಾವುದರ ಮೇಲೆ ಇರಬೇಕು ಅಂದರೆ ದೇವರಿಂದ ಸಿಗುವಂಥ ಪ್ರಭಾವ, ಮಾನ, ನಿರ್ಲಯತ್ವಗಳು, ಅಂದರೆ ಪರಲೋಕ ರಾಜ್ಯದಲ್ಲಿ ನಮಗೋಸ್ಕರ ಸಿದ್ಧವಾಗಿರುವಂಥ ಕಾರ್ಯಗಳು, ದೇವರು ನಮಗೆ ಕೊಡುವಂಥ ವಿಷಯಗಳ ಮೇಲೆ ನಮ್ಮ ದೃಷ್ಟಿಯು ಇರುವಾಗ ಬೇಸರಗೊಳ್ಳದೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮುನ್ನಡೆಯುವಾಗ ಅಂಥವರಿಗೆ ದೇವರು ನಿತ್ಯ ಜೀವವನ್ನು ಕೊಡುತ್ತಾರೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಆದರೆ ದಿವಸಗಳಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ ಪ್ರಾರಂಭಿಸಿದರೆ ಸಾಕು, ಅದಕ್ಕೆ ಪ್ರತಿಯಾಗಿ ಲೋಕದಿಂದ ಅಥವಾ ಲೋಕದ ಜನರಿಂದ, ಕೆಲವೊಮ್ಮೆ ದೇವ ಜನರು ಎಂಬುದಾಗಿ ಅನಿಸಿಕೊಳ್ಳುವವರಿಂದಲೇ ಕೇಡುಗಳನ್ನು ಕೊಯ್ಯಬೇಕಾಗಿ ಬರುತ್ತದೆ. ಒಳ್ಳೆಯದನ್ನು ಪಡೆದುಕೊಂಡವರೇ ವಿರೋಧವಾಗಿ ಮಾತನಾಡುತ್ತಾರೆ, ನಿಂದಿಸುತ್ತಾರೆ, ಅವಮಾನಪಡಿಸುತ್ತಾರೆ, ಅಲಕ್ಷ್ಯ ಮಾಡುತ್ತಾರೆ. ಈ ರೀತಿಯಾಗಿ ಒಳ್ಳೆಯದನ್ನು ಮಾಡುತ್ತಾ ಮುಂದುವರಿಯುವಂಥದ್ದು ಬಹಳ ಕಷ್ಟ ಅನಿಸುವಂತೆ ಲೋಕದ ಪರಿಸ್ಥಿತಿ ಇದೆ. ಆದರೆ ನಮ್ಮ ದೃಷ್ಟಿಯು ಇಹಲೋಕ ಕಾರ್ಯಗಳ ಮೇಲಾಗಲಿ, ಯಾವುದೇ ಇಹಲೋಕದ ಮಾನ ಗೌರವಗಳ ಮೇಲಾಗಲಿ, ಮನುಷ್ಯರ ಮೇಲಾಗಲಿ ಇಲ್ಲದೆ ಕರ್ತನ ಮೇಲೆ ಮಾತ್ರ ಇರುವುದಾದರೆ, ನಾನು ಮಾಡುವಂಥ ಈ ಒಳ್ಳೆಯ ಕಾರ್ಯಗಳಿಗೆ ಪರಲೋಕದಲ್ಲಿ ನನಗೆ ಪ್ರತಿಫಲ ಉಂಟು. ನನ್ನ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ನಾನು ಅನ್ಯರ ಮಧ್ಯದಲ್ಲಿ, ದೇವರನ್ನು ಅರಿಯದೇ ಇರುವಂಥವರ ಮಧ್ಯದಲ್ಲಿ ಬೆಳಕಾಗಿ ಪ್ರಕಾಶಿಸುತ್ತೇನೆ. ಅದಕ್ಕಾಗಿಯೇ ದೇವರನ್ನು ಆರಿಸಿಕೊಂಡಿದ್ದಾರೆ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಅದನ್ನು ಕ್ರಿಸ್ತನ ನಾಮದ ಮಹಿಮೆಗಾಗಿ ಪ್ರಕಾಶಿಸುತ್ತೇನೆ ಎಂಬುದಾಗಿ ಬೇಸರಗೊಳ್ಳದೆ ಒಳ್ಳೆಯದನ್ನು ಮುಂದುವರಿಸುವುದಾದರೆ, ಮನುಷ್ಯರಿಂದ ಯಾವುದೇ ಪ್ರತಿಫಲಗಳನ್ನು ಕೂಡ ಎದುರು ನೋಡದೆ ದೇವರ ದೃಷ್ಟಿಯಲ್ಲಿ ನೀತಿಯಿಂದ ಕಾರ್ಯಗಳನ್ನು ನೆರವೇರಿಸುವುದಾದರೆ ನಿಶ್ಚಯವಾಗಿ ಕರ್ತನಿಂದ ಸಿಗುವಂಥ ಮಾನ, ಗೌರವ, ಪ್ರಭಾವಗಳು, ನಿತ್ಯ ಜೀವ ಇದೆಲ್ಲವೂ ಕೂಡ ನಮಗೆ ಸ್ವಂತವಾಗಲಿದೆ. ಆದ್ದರಿಂದ ಒಳ್ಳೆಯದನ್ನು ಮಾಡುತ್ತಾ ಇರುವಂಥದ್ದು ನಮ್ಮ ದೇವರಿಗೋಸ್ಕರವೇ, ದೇವರು ನೋಡುತ್ತಾ ಇರುವುದಕ್ಕೋಸ್ಕರವೇ, ಆತನು ನಮ್ಮನ್ನು ಲೋಕಕ್ಕೆ ಬೆಳಕಾಗಿ ನೇಮಿಸಿರುವುದಕ್ಕೋಸ್ಕರವೇ ಎಂಬುದನ್ನು ಅರಿತು ಎಂದಿಗೂ ಕೂಡ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಬಿಡದೆ ಕರ್ತನಲ್ಲಿ ಭರವಸೆಯನ್ನು ಇಟ್ಟು ಒಳ್ಳೆಯದನ್ನು ಮಾಡುತ್ತಾ ಆತನ ಮೇಲೆ ದೃಷ್ಟಿಯನ್ನು ಇಟ್ಟು ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿರುವಂತೆ ನಾವಪ್ಪ ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂಬುದಾಗಿ ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುವುದಾದರೆ ನೀ ನಮಗೆ ಅಪ್ಪ ನಿತ್ಯ ಜೀವವನ್ನು ಕೊಡುತ್ತೀಯ. ಅದರ ಮೇಲೆ ನಂಬಿಕೆಯನ್ನು ಇಟ್ಟು, ಭರವಸೆಯನ್ನು ಇಟ್ಟು, ನಿರೀಕ್ಷೆಯಿಂದ ಕರ್ತನೆ ಅಪ್ಪ ಬೇಸರಗೊಳ್ಳದೆ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುವುದಕ್ಕೂ, ಅದನ್ನು ನೆರವೇರಿಸುವುದಕ್ಕೂ, ಲೋಕದಲ್ಲಿ ಅಪ್ಪ ಬೆಳಕಾಗಿ ಜೀವಿಸೋದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ಮಕ್ಕಳು ಒಳ್ಳೆಯದನ್ನು ಮಾಡುತ್ತಾ ಇದ್ದರೂ ಕೂಡ ಅವರಿಗೆ ವಿರೋಧವಾಗಿ ಕೇಡುಗಳನ್ನು ಮಾಡುವಂಥ ಸೈತಾನ್ನ ಸಕಲ ಕಾರ್ಯಗಳು, ದುಷ್ಟ ಆಲೋಚನೆಗಳು, ಎಲ್ಲ ದುಷ್ಟ ಮನುಷ್ಯರ ಕ್ರಿಯೆಗಳು ಲಯವಾಗಿ ಹೋಗಲಿ. ಈಗಲೇ ಕರ್ತನೆ ನಿನ್ನ ಮಕ್ಕಳು ಒಳ್ಳೆಯದನ್ನು ಉತ್ಸಾಹದಿಂದ ಮಾಡುವಂತೆ ಅವರನ್ನು ಬಲಪಡಿಸು, ಆಶೀರ್ವದಿಸು. ಎದುರು ನೋಡೋದಕ್ಕಿಂತ ಉನ್ನತವಾದ ಮೇಲುಗಳನ್ನು, ಆಶೀರ್ವಾದಗಳನ್ನು ಅನುಗ್ರಹಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೇ ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.